ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಲಾವಣ್ಯ ಕ್ಲಾಸಸ್. ಇವತ್ತು ನಾವು ಫಿನಾನ್ಷಿಯಲ್ ಅಕೌಂಟೆನ್ಸಿ 2 ಮಾರ್ಕ್ಸ್ ಕ್ವಶನ್ಸ್ ವಿತ್ ಆನ್ಸರ್ಸ್ ನೋಡೋಣ. ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ಸ್ ನೋಡೋಣ. ಫಸ್ಟ್ ಕ್ವಶನ್ ನೋಡಿ. ವಾಟ್ ಈಸ್ ಅಡ್ಜಸ್ಟಿಂಗ್ ಎಂಟ್ರೀಸ್? ವಾಟ್ ಈಸ್ ಅಡ್ಜಸ್ಟಿಂಗ್ ಎಂಟ್ರೀಸ್? ಆಯ್ತಲ್ಲ. ಇವಾಗ ಸೆಕೆಂಡ್ ಕ್ವಶನ್. ಅಂದರೆ ಇಷ್ಟು ಕ್ವಶನ್ ಯಾವುದಾದ್ರು 10 ಕ್ವಶನ್ಸ್ ಕೇಳ್ತಾನೆ, ಅದರಲ್ಲಿ ನೀವು ಒಂದು 7 ಕ್ವಶನ್ಸ್ ಅಟೆಂಡ್ ಮಾಡಿದ್ರೆ ಸಾಕು. ಆ್ಯಂಡ್ ಫಿನಾನ್ಷಿಯಲ್ ಅಕೌಂಟಿಂಗ್ ರಿಲೇಟೆಡ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಎಕ್ಸ್ಪ್ಲನೇಷನು, ಮಾಡಲ್ ಕ್ವಶನ್ ಪೇಪರು ಎಲ್ಲ ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ. ಪ್ಲೇ ಲಿಸ್ಟ್ನ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಇಂಪಾರ್ಟೆಂಟ್ ಕ್ವಶನ್ಸ್ನು ಅಪ್ಲೋಡ್ ಮಾಡಿದ್ದೀನಿ. ಡೆಬಿಟ್ ನೋಟು ಕ್ರೆಡಿಟ್ ನೋಟಲ್ಲಿ ಒಂದು ಕ್ವಶನ್ ಇದ್ದೇ ಇರುತ್ತೆ. ವಾಟ್ ಈಸ್ ಕನ್ಸೈನ್ಮೆಂಟ್? ಅದು ಆನ್ಸರ್ ಇದು. ಕನ್ಸೈನ್ಮೆಂಟ್ ಅನ್ನೋದು ಒಂಥರ ಅಗ್ರಿಮೆಂಟ್ ಇದ್ದಂಗೆ. ಯಾರ ಮಧ್ಯೆ ನಡುತ್ತೆ? ಕನ್ಸೈನರ್ ಮತ್ತು ಕನ್ಸೈನಿ ನಡುವೆ ನಡೆಯೋ ಅಗ್ರಿಮೆಂಟನ್ನು ನಾವು ಕನ್ಸೈನ್ಮೆಂಟ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಇದು ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಅಂತ ಇದೆ. ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಅಂದರೆ ನಾನು ನಿಮಗೆ ಪ್ರಾಬ್ಲಮ್ ಮಾಡುವಾಗಲೇ ಹೇಳಿದ್ದೆ, ಕೆಲವೊಂದು 2 ಮಾರ್ಕ್ಸ್ ಕ್ವಶನ್ಸ್ ಏನು ಗೊತ್ತಾ, ನೀವು ಪ್ರಾಬ್ಲಮ್ಸ್ ಇರುತ್ತಲ್ಲ ಅದ್ರ ಬೇಸಿಸ್ ಮೇಲೆ ಇರುತ್ತೆ. ಸೊ ನೀವು ಪ್ರಾಬ್ಲಮಲ್ಲಿ ಏನು ಇರುತ್ತೋ ಅದನ್ನು ಅಟೆಂಡ್ ಮಾಡಿಬಿಟ್ಟು ಬಂದು ಪರವಾಗಿಲ್ಲ, ಓಕೆನಾ. ಇಲ್ಲಿ ನೋಡಿ, ಎಕ್ಸಾಂಪಲ್ ಪ್ಯಾಕಿಂಗು, ಲೋಡಿಂಗು ಅಂತೆಲ್ಲ ಕೊಟ್ಟಿದ್ದಾನಲ್ವಾ. ಸೊ ಇದು ಅಲ್ಲೂ ನಾವು ಅದೇ ತಾನೇ ತೊಗೋತಾ ಇದ್ದಿದ್ದು. ಅವನೇನಾದರೂ ಲೋಡ್ ಮಾಡೋದು, ಇನ್ಶೂರೆನ್ಸು ಇಂಥದಕ್ಕೆ ತಾನೇ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ತೊಗೋತಾ ಇದ್ದು ಕನ್ಸೈನರ್ದು. ಇಲ್ಲಿ ನೋಡಿ, ನಾನು ಏನು ಕ್ವಶನ್ಸ್ ಕೊಟ್ಟಿದ್ನೋ ಅದೇ ಕ್ವಶನ್ಸು ವಿತ್ ಆನ್ಸರ್ಸ್ ಇದು. ಲೈಕ್ ಏನಂದರೆ, ಫಸ್ಟ್ ಮಾರ್ಕ್ಸಲ್ಲೇ ನೀವು ಸ್ಕೋರ್ ಮಾಡಿಬಿಡ್ಬೋದು.
ಇದು ಡಿಫ್ರೆನ್ಸ್ ಬಿಟ್ವೀನ್ ರೆಂಟ್ ಆ್ಯಂಡ್ ರಾಯಲ್ಟಿ. ನಿಮ್ಗೆ ವಿಡಿಯೋ ಏನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.